ಎಪಿಸೋಡ್ 121. ಲಾವಣ್ಯ ಉದ್ದೇಶ ಏನು? ನಿತ್ಯ ಮಾರ್ನಿಂಗ್ 8:35 ಆದರೂ ಇನ್ನೂ ಎದ್ದೇ ಇಲ್ಲ. ಶರತ್ ಅವಳನ್ನ ಡಿಸ್ಟರ್ಬ್ ಮಾಡದೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಹಾಗೆ ಒಂದು ವಾಕ್ ಹೋಗಿ ಅವನೇ ಕಾಫಿ ಕೂಡ ಮಾಡಿಕೊಟ್ಟಿದ್ದ. ಲಾಯರ್ ಉಮಾಪತಿ ಕೂಡ ಹಾಜರಾಗಿದ್ದರು. ನಿತ್ಯ ಎಲ್ಲಪ್ಪ ಅಂತ ಕೇಳಿದ್ರು. ಶರತ್ ಅವ್ರಿಗೆ ರಾತ್ರಿ ನಡೆದ ಇನ್ಸಿಡೆಂಟ್ ಬಗ್ಗೆ ಏನೂ ಹೇಳ್ದೆ ಅವಳಿನ್ನೂ ಮಲಗಿದಾಳೆ ಸರ್, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಎಬ್ಸೋಕೆ ಹೋಗಿರಲಿಲ್ಲ, ಈಗ ಹೋಗಿ ಎಬ್ಬಿಸ್ತೀನಿ ಅಂದ. ಲಾಯರ್ ಉಮಾಪತಿ: ಇರಲಿ ಬಿಡಪ್ಪ, ಅಂದಹಾಗೆ ವಿಮಲಾ ನಿಮ್ಮನ್ನು ಮನೆಗೆ ಕರ್ಕೊಂಡು ಬರೋಕ್ಕೆ ಹೇಳಿದ್ಲು. ನನಗೆ ಹೊರಗಡೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ. ನಿತ್ಯನ ಕರ್ಕೊಂಡು ನಮ್ಮ ಮನೆಗೆ ಹೋಗಿರಪ್ಪ, ನಾನು ನಿಮ್ಮನ್ನು ಅಲ್ಲೇ ಬಂದು ನೋಡ್ತೀನಿ ಅಂತ ಹೇಳಿ ಅವ್ರು ಹೊರಟರು. ಶರತ್ ನಿತ್ಯ ಮಲಗಿದ್ದ ರೂಮ್ಗೆ ಹೋಗಿ ನಿತ್ಯನ ಎಬ್ಬಿಸ್ತಾ, ಆದರೆ ನಿತ್ಯಗೆ ಲೈಟಾಗಿ ಜ್ವರ ಬಂದಿತ್ತು. ಅವಳು ನಿಧಾನವಾಗಿ ಎದ್ದು ಬೆಡ್ಶೀಟ್ ಹೊತ್ಕೊಂಡೇ ಕೂತ್ಕೊಂಡ್ಳು. ಶರತ್ ರಾತ್ರಿ ಅವಳ ತಲೆಗೆ ಆಗಿದ್ದ ಪೆಟ್ಟು ನೋಡಿ ತುಂಬ ನೋವಾಗ್ತಾ ಇದೆಯಾ ಅಂತ ಕೆನ್ನೆ ಮುಟ್ಟ. ಕೆನ್ನೆ ಬಿಸಿ ಇತ್ತು. ಶರತ್ ಆಶ್ಚರ್ಯದಲ್ಲಿ ಅವಳ ಹಣೆ ಮತ್ತು ಕುತ್ತಿಗೆಗೆ ಕೈ ಹಾಕಿ ನೋಡಿ, ಓ ಗಾಡ್, ಪಾರಿಜಾತ ಜ್ವರ ಬಂದಿದೆ, ಎದುಳು ಹಾಸ್ಪಿಟಲ್ಗೆ ಹೋಗೋಣ ಅಂದ. ಶರತ್ ನಗ್ತಾ, ಹುಷಾರ್ ತಪ್ಪಿದ್ರು ಜಗಳಕ್ಕೆ ಬರ್ತೀಯಲ್ಲೇ ರಾಕ್ಷಸಿ, ಸರಿ ಟಿಫನ್ ಮಾಡಿ ಆದರೂ ಟ್ಯಾಬ್ಲೆಟ್ ತಗೋಪಾ. ಕೈ ಹಿಡ್ಕೊಂಡು ವಾಶ್ರೂಮ್ ಕರ್ಕೊಂಡು ಹೋದ. ಅವಳು ಫ್ರೆಶಪ್ ಆಗಿ ಇಬ್ಬರು ಒಟ್ಟಿಗೆ ತಿಂಡಿ ಮಾಡಿ ಮುಗಿಸಿದ್ರು. ಶರತ್ ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡು, ಜಾಸ್ತಿ ಸ್ಟ್ರೆಸ್ ತಗೋಬೇಡ, ನಾನು ಇಲ್ಲೇ ಇರ್ತೀನಿ, ಏನಾದರೂ ಬೇಕಿದ್ರೆ ಕೇಳು ಅಂತ ಲ್ಯಾಪ್ಟಾಪ್ ನೋಡ್ತಾ ಅಲ್ಲೇ ಸೋಫಾ ಮೇಲೆ ಕುಳಿತಿದ್ದ. ನಿತ್ಯಕ್ಕೆ ಸುಮ್ಮನೆ ಕೂರೋದು ಮಲಗೋದು ಇಷ್ಟ ಆಗಲ್ಲ. ಎಷ್ಟು ಅಂತ ಬೊಂಬೆ ಥರ ಕೂತಿರೋದು. ಅವನ ಪಕ್ಕ ಬಂದು ಕೂತ್ಕೊಂಡು, ನೀವೇನು ಮಾಡ್ತಿದ್ದೀರಾ ಸರ್ ಅಂತ ಕೇಳಿದ್ಲು. ಶರತ್: ಅದಾ, ಡ್ಯಾಡಿ ನಮ್ಮ ಸ್ಟಾರ್ ಹೋಟೆಲ್ನ ಲೋಗೋ ಚೇಂಜ್ ಮಾಡೋ ಪ್ಲ್ಯಾನ್ನಲ್ಲಿದ್ದಾರೆ, ಅದಕ್ಕೆ ಸಮ್ ಲೋಗೋ ಡಿಸೈನ್ಸ್ ಮಾಡು ಅಂತ ಹೇಳಿದ್ರು. ಅದನ್ನೇ ಮಾಡ್ತಾ ಇದ್ದೀನಿ ಪಾರಿಜಾತ, ನೀನು ಹೋಗು ರೆಸ್ಟ್ ಮಾಡು, ಒಂದು ಅರ್ಧ ಗಂಟೆ ಅಷ್ಟೇ, ಬರ್ತೀನಿ ಅಂತ ಅವಳ ಹಣೆಗೆ ಮುತ್ತಿಟ್ಟು ಅವನ ಕೆಲಸದಲ್ಲಿ ತೊಡಗ್ದ. ನಿತ್ಯ ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ತನ್ನ ಫೋನ್ ತೊಗೊಂಡು ರೂಮಿಂದ ಹೊರಗೆ ಬಂದಳು. ಲಾನ್ನಲ್ಲಿ ಹಾಕಿದ್ದ ಉಯ್ಯಾಲೆ ಮೇಲೆ ಕೂತ್ಕೊಂಡು ಶ್ರುತಿಗೆ ಕಾಲ್ ಮಾಡಿದ್ಲು. ಶ್ರುತಿ ಕಾಲ್ ರಿಸೀವ್ ಮಾಡಿ, ಹೇಳು ನಿತ್ಯ, ಹೇಗಿದೆಯಾ? ಮೊದಲೆಲ್ಲ ಏನೇ ಇದ್ರೂ ಹೇಳ್ಕೊತಾ ಇದ್ದೆ, ಈಗ ನಾನೇ ಕಾಲ್ ಮಾಡಿದ್ರು ಮಾತಾಡಿದೆ ಆಮೇಲೆ ಮಾಡ್ತೀನಿ ಅಂತ್ಯ. ಮದುವೆ ಆದಮೇಲೆ ಅಷ್ಟೇ ಅಲ್ವಾ ನಮ್ಮ ಫ್ರೆಂಡ್ಶಿಪ್, ಹೋಗು ನನ್ನ ಹತ್ರ ಮಾತಾಡಬೇಡ ಅಂದ್ಲು. ನಿತ್ಯ: ಹೆಲೋ ಶ್ರುತಿ, ಸ್ವಲ್ಪ ನನಗೂ ಮಾತಾಡೋಕ್ಕೆ ಅವಕಾಶ ಕೊಡಮ್ಮ. ಏನು ನಂಗೆ ಮಾತಾಡೋಕೆ ಬಿಡದೆ ನಾನ್ ಸ್ಟಾಪಾಗಿ ಮಾತಾಡ್ತಾ ಇದೆಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ರಾಹುಲ್ ಅಣ್ಣ, ಅವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಅಂತ ಕೇಳಿದ್ಲು. ಶ್ರುತಿ: ಹಾಂ ನಿತ್ಯ, ಎಲ್ಲರೂ ಆರಾಮಿದ್ದೀವಿ, ನಮ್ಮ ಬಗ್ಗೆ ಬಿಡು, ನಿಮ್ಮ ಬಗ್ಗೆ ಹೇಳು, ಏನು ನಿಮ್ಮ ಕತೆ? ಹನಿಮೂನ್ ಜೋರಾ? ಶರತ್ ಸರ್ ನಿನ್ನನ್ನು ಸ್ವಲ್ಪ ಹೊತ್ತು ಬಿಟ್ಟಿರಲ್ಲ ಅನಿಸುತ್ತೆ, ಅದಕ್ಕೆ ಅಲ್ವಾ ಅಣ್ಣ ಫ್ರೆಂಡ್ ಯಾರೂ ನೆನಪಿಲ್ಲ ನಿನಗೆ ಅಂತ ಟೀಸ್ ಮಾಡ್ತಾಳೆ. ನಿತ್ಯ: ಎಂಥ ಮಣ್ಣು ಇಲ್ಲ, ನಾವು ಶುಂಠಿ ಕೊಪ್ಪಕ್ಕೆ ಬಂದಿದ್ದು ನನ್ನ ತಂಗಿ ಬಗ್ಗೆ ತಿಳ್ಕೊಳ್ಳೋಕೆ, ಹನಿಮೂನ್ಗಲ್ಲ ಅಂದ್ಲು. ಶ್ರುತಿ: ಏನು ತಂಗಿನಾ? ಅಷ್ಟರಲ್ಲಿ ಮಾಲತಿ ಅಮ್ಮ ಶ್ರುತಿನ ಕೂಗಿದ್ರು. ಹಾಂ ಅತ್ತೆ ಬಂದೆ ಅಂದ್ಕೊಂಡು ನಿತ್ಯ, ಅತ್ತೆ ಕರೀತಿದ್ದಾರೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಹೋದ್ಲು. ನಿತ್ಯಗೆ ಮನಸ್ಸು ಬಿಚ್ಚಿ ಶ್ರುತಿ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಅಲ್ಲಿಂದ ಎದ್ದು ಕೈ ಕಟ್ಕೊಂಡು ಮನೆ ಸುತ್ತ ನೋಡ್ತಾ ಇದ್ಲು. ಏನೋ ಯೋಚಿಸ್ತಾ ಮನೆ ಹಿಂದೆ ಇರೋ ಗಾರ್ಡನ್ ಕಡೆ ನಡ್ಕೊಂಡು ನಡೆದ್ಲು. ಅವಳ ಹಿಂದೆ ಯಾರೋ ಓಡಾಡಿದ ಹಾಗೆ ಆಯಿತು. ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇದ್ಲು. ಹಾಗೆ ತಾನೇ ಎಚ್ಚರವಾದಂತೆ ಹಿಂದೆ ತಿರುಗಿ ನೋಡಿದ್ಲು. ಅಲ್ಲಿ ಯಾರೂ ಇರಲಿಲ್ಲ. ಮನಸ್ಸಲ್ಲಿ, ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಾರಾ? ಸುತ್ತ ನೋಡಿದ್ಲು, ಯಾರೂ ಇಲ್ವಲ್ಲ ಅಂದ್ಕೊಂಡು ಮತ್ತೆ ಹೆಜ್ಜೆ ಮುಂದೆ ಇಡ್ತಾ ಹೋದ್ಲು. ಆದರೆ ಹಾಗೆ ರಿಪೀಟ್ ಆಯಿತು. ನಿತ್ಯ ಮನಸ್ಸಲ್ಲಿ ಏನೋ ಯೋಚಿಸಿ ಅದನ್ನು ಇಗ್ನೋರ್ ಮಾಡ್ದಂತೆ ಎಸ್ಟೇಟ್ ಕಡೆ ಹೆಜ್ಜೆ ಇಡ್ತಾ ಕನಕಾಂಬರಿ ನಿವಾಸ ಅನ್ನೋ ಬೋರ್ಡ್ ಹತ್ರ ಬಂದು ಸಡನ್ನಾಗಿ ಹಿಂದೆ ತಿರುಗಿದ್ಲು. ಅವಳನ್ನು ಹಿಂಬಾಲಿಸ್ತಿದ್ದ ವ್ಯಕ್ತಿ ಅವಳ ಮುಂದೆ ಸ್ಟನ್ನಾಗಿ ನಿಂತ್ಕೊಂಡ್ರು. ನಿತ್ಯ ಧೈರ್ಯವಾಗಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಲವಂತವಾಗಿ ಆ ವ್ಯಕ್ತಿ ಮುಖವಾಡನ ಕಿತ್ತಾಕ್ಬಿಟ್ಲು. ಅವಳ ಕೈಯಲ್ಲಿ ಮುಖವಾಡ ನೋಡಿ ಮತ್ತೆ ಅವ್ರ ಮುಖ ನೋಡಿದ್ರೆ ಅದು ಲಾವಣ್ಯನೇ. ನಿತ್ಯ ಶಾಕ್ನಲ್ಲಿ ಹಾಗೆ ನಿಂತು ಬೆವ್ತು ಬಿಟ್ಲು. ಇಷ್ಟು ದಿನ ತನ್ನನ್ನು ಕಾಡ್ತಾ ಇದ್ದಿದ್ದು ಭ್ರಮೆ ಅಲ್ಲ, ಅದು ಲಾವಣ್ಯ ಅಂತ ಕನ್ಫರ್ಮ್ ಆಗೋಯ್ತು. ನಿತ್ಯ ನಿಧಾನವಾಗಿ ಉಗುಳು ನುಂಗಿ, ನೀನಾ ಅಂದ್ಲು. ಲಾವಣ್ಯ: ಹೌದು ನಾನೇ. ಯಾಕೆ, ನನ್ನನ್ನು ಇಲ್ಲಿ ನೋಡಿ ಭಯ ಆಗೋಯ್ತಾ? ನನ್ನನ್ನು ನೋಡಿ ಬರೀ ಭಯ ಪಡೋದಲ್ಲ, ನಿನ್ನನ್ನು ಸಾಯಿಸ್ತೀನಲ್ಲ, ಆಗ ನಿನ್ನ ಕಣ್ಣಲ್ಲಿ ಕಾಣೋ ಆ ಭಯ ಬೇಕು ನನಗೆ, ಅದನ್ನು ನಾನು ನೋಡಬೇಕು. ನಿನ್ನನ್ನು ನರಳಿಸಿ ಸಾಯಿಸ್ತೀನಿ. ಐ ವಿಲ್ ಕಿಲ್ ಯು.
ನನ್ನನ್ನು ನನ್ನ ಶರತ್ತಿಂದ ದೂರ ಮಾಡಿದೆ. ಈಗ ಅವನ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡೋದಕ್ಕೆ ಬಂದಿದೀಯಾ ಅಲ್ವಾ? ನೀನು ಅವನ ಜೊತೆ ಖುಷಿಯಾಗಿದ್ದೀಯಾ ಅಲ್ವಾ? ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಿನಗೆ ಒಂದು ಗತಿ ಕಾಣಿಸ್ಬೇಕು ಅಂತಲೇ ನಾನು ನಿನ್ನನ್ನು ಫಾಲೋ ಮಾಡ್ಕೊಂಡು ಇಲ್ಲಿ ತನಕ ಬಂದಿರೋದು. ನೀನು ಒಂಟಿಯಾಗಿ ಸಿಗಲಿ ಅಂತ ಅದೆಷ್ಟು ಹೊಂಚಾಕಿಲ್ಲ ನಾನು. ಆದರೆ ನೀನು ಯಾವಾಗಲೂ ನನ್ನ ಷರತ್ತನ್ನ ಅಂಟ್ಕೊಂಡೇ ಇರ್ತಿದ್ದೆ. ಆದರೆ ಈಗ ಹೇಗೆ ತಪ್ಪಿಸ್ಕೋತೀಯಾ? ಈಗಲೇ ನಿನ್ನ ಕತೆನ ಮುಗಿಸ್ತೀನಿ ಅಂತ ಚಾಕು ತೋರಿಸ್ತಾ ಚುಚ್ಚೋಕೆ ಮುಂದಾದ್ಲು. ನಿತ್ಯ ಗಾಬರಿಯಲ್ಲಿ ಅವಳ ಕೈನ ಹಿಡ್ಕೊಂಡು ಅವಳನ್ನ ತನ್ನಿಂದ ದೂರ ತಳ್ಳಿ ಶರತ್ ಸರ್ ಅಂತ ಕಿರುಚ್ತಾ ಮನೆ ಕಡೆ ಓಡಿದ್ಲು. ಲಾವಣ್ಯ ಎದ್ದು ನಿಂತು ವ್ಯಂಗ್ಯವಾಗಿ ನಗ್ತಾ, ನಿನ್ನ ಸಾಯಿಸೋದಲ್ಲ ಕಣೆ ನನ್ನ ಗುರಿ. ನೀನು ನನಗೆ ಆಫ್ಟರ್ ಆಲ್ ಒಂದು ಹುಳ ಇದ್ದ ಹಾಗೆ. ನಿನ್ನನ್ನು ಹೊಸ್ತಾಕೋದು ನನಗೇನು ಕಷ್ಟ ಅಲ್ಲ, ಆದರೆ ನನ್ನ ಉದ್ದೇಶನೇ ಬೇರೆ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು. ನಿತ್ಯ ಒಂದೇ ಸ್ಪೀಡಲ್ಲಿ ಓಡಿ ಬಂದವಳೆ ಶರತ್ ಸರ್ ಶರತ್ ಸರ್ ಅಂತ ಏರುಸಿರು ಬಿಡ್ತಾ ಮೇನ್ ಡೋರ್ ಲಾಕ್ ಮಾಡಿಕೊಂಡು ಡೋರ್ಗೆ ಒರ್ಗಿ ಸುಧಾರಿಸ್ಕೊತಾ ಇದ್ಲು. ಅವಳು ಕೂಗೋದು ಕೇಳಿ ಶರತ್ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಅವಳ ಹತ್ರ ಓಡಿ ಬಂದ. ಪಾರಿಜಾತ, ಏನಾಯಿತು? ಯಾಕೆ ಹೀಗೆ ಒಂದೇ ಸಮ ಕೂಕ್ಕೊಂಡೆ ಅಂದ. ನಿತ್ಯ ಏರುಸಿರು ಬಿಡ್ತಲೇ ಅವನನ್ನು ಗಟ್ಟಿಯಾಗಿ ತಪ್ಕೊಂಡು, ಸರ್ ಅಲ್ಲಿ ಅಲ್ಲಿ ಲಾವಣ್ಯ ಲಾವಣ್ಯ ಅಂತ ಹೇಳ್ತಾ ನಡುಗ್ತಾ ಇದ್ಲು. ಶರತ್, ಲಾವಣ್ಯನ? ಪಾರಿಜಾತ, ಮತ್ತೆ ಶುರುವಾಯ್ತಾ ನಿಂದು? ಏನಾಗಿದೆ ನಿನಗೆ? ಲಾವಣ್ಯ ಇಲ್ಲಿಗೆ ಯಾಕೆ ಬರ್ತಾಳೆ? ನಾನು ನಿನ್ನೆನೇ ಕನ್ಫರ್ಮ್ ಮಾಡಿದ್ದೆ ಅಲ್ವಾ? ನಿನಗೆ ಸುಮ್ಮನೆ ಏನೇನೋ ಭ್ರಮೆಯಲ್ಲಿ ಇರಬೇಡ ಪಾರಿಜಾತ, ಪ್ಲೀಸ್. ನಿತ್ಯ ನಡುಗ್ತಲೇ, ಇಲ್ಲ ಇಲ್ಲ ಸರ್, ನಾನು ಕೂಡ ಅದು ನನ್ನ ಭ್ರಮೆನೇ ಇರಬೇಕು ಅಂದ್ಕೊಂಡೆ. ಆದರೆ ಅದು ನಿಜ ಸರ್. ಅವಳು ಇಲ್ಲಿಗೆ ಬಂದಿದ್ದಾಳೆ, ನನ್ನನ್ನು ಸಾಯಿಸ್ತಾಳಂತೆ, ನಿಮ್ಮನ್ನು ನನ್ನಿಂದ ದೂರ ಮಾಡ್ತಾಳಂತೆ. ನನಗೆ ಚಾಕು ತೊಗೊಂಡು ಚುಚ್ಚೋಕೆ ಬಂದಳು, ನಾನು ಓಡಿ ಬಂದುಬಿಟ್ಟೆ ಅಂತ ಅಳ್ತಾ ಹೇಳ್ತಿದ್ಲು. ಶರತ್ ಅವಳನ್ನ ಮಾತನ್ನು ನಂಬೋಕೆ ರೆಡಿ ಇರಲಿಲ್ಲ. ಪಾರಿಜಾತ, ಕಾಮ್ ಡೌನ್. ನೋಡು, ಇಲ್ಲಿಗೆ ಲಾವಣ್ಯ ಬಂದಿಲ್ಲ, ಬರೋದಿಲ್ಲ. ಇಷ್ಟಕ್ಕೂ ನಿನಗೆ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡು ಅಂತ ತಾನೇ ಹೇಳಿದ್ದು. ನೀನು ಯಾಕೆ ಹೋಗಿದ್ದೆ ಒಬ್ಬಳೇ? ಹುಟ್ಟಾಗಿ ಏನೇನೋ ಕಲ್ಪನೆ ಮಾಡ್ಕೊತಾ ಇದೆಯಾ? ಥಿಂಕ್ ಪ್ರಾಕ್ಟಿಕಲ್ ಅಂತ ರೇಗಿ ಅಲ್ಲಿಂದ ರೂಮ್ಗೆ ಹೋದ. ನಿತ್ಯ ಶರತ್ ಅವಳ ಮಾತನ್ನು ನಂಬದೆ ಇರೋ ಹತಾಶೆಯಲ್ಲಿ ಹಾಗೆ ಡೋರ್ ಹೊರಗೆ ಕಣ್ಮುಚ್ಕೊಂಡು ನಿಂತ್ಕೊಂಡು, ಇಲ್ಲ ಇದು ನನ್ನ ಭ್ರಮೆ ಅಲ್ಲ, ಅವಳು ಖಂಡಿತ ಬಂದಿದ್ದಾಳೆ, ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಯೋಚಿಸ್ತಾ ಇದ್ಲು. ಶರತ್ ತಾನೇ ಸಮಾಧಾನ ಮಾಡಿಕೊಂಡು ಮತ್ತೆ ಅವಳ ಹತ್ರ ಬಂದು ಅವಳು ಎರಡೂ ಕೆನ್ನೆ ಹಿಡ್ದು, ಸೋ ಸಾರಿ ಮುದ್ದು, ರೇಗಿಬಿಟ್ಟೆ. ನನ್ನ ಮುದ್ದು ರಾಕ್ಷಸಿಗೆ ಜ್ವರ ಇತ್ತಲ್ವಾ, ಅದಕ್ಕೆ ಇದೆಲ್ಲ ಕನ್ವರ್ಕೆ ಇರಬಹುದೇನೋ, ಅದನ್ನೆಲ್ಲ ಜಾಸ್ತಿ ಥಿಂಕ್ ಮಾಡಬೇಡ, ಓಕೆ ಅಂದ. ನಿತ್ಯ ಅವನನ್ನೇ ನೋಡ್ತಾ, ನಿಜವಾಗ್ಲೂ ಇವ್ರು ಸಾಕ್ಷಿ ಇಲ್ಲ ಅಂದರೆ ಏನೂ ನಂಬಲ್ಲ ಅನಿಸುತ್ತೆ. ನಾನು ಇವ್ರ ಜೊತೆ ವಾದ ಮಾಡೋ ಬದಲು ಆ ಲಾವಣ್ಯನ ನಾನೇ ಫೇಸ್ ಮಾಡ್ತೀನಿ. ಅದೇನು ಮಾಡ್ತಾಳೋ ನೋಡೇ ಬಿಡ್ತೀನಿ. ಏನು ಸಂಬಂಧ ಇಲ್ಲದೆ ಇರೋ ಅವಳು ನನ್ನ ಕಲಾವಿದನಿಂದ ನನ್ನ ಹೇಗೆ ದೂರ ಮಾಡ್ತಾಳೆ? ನನ್ನ ಪ್ರಾಣ ಅವ್ರನ್ನ ನಾನು ಬಿಡೋದು ಈ ಉಸಿರು ನಿಂತ ಮೇಲೇ ಅಂತ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು, ಹೌದು ಸರ್, ನೀವು ಹೇಳಿದ್ದೇ ಸರಿ, ನನ್ನ ಭ್ರಮೆನೇ ಇದು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇದ್ಲು. ಶರತ್ ಹೋಗು ಅವಳ ಕೈ ಹಿಡಿದು, ನನ್ನ ಸಮಾಧಾನಕ್ಕೆ ಹತಾಶೆಯಿಂದ ನಿನ್ನ ಭ್ರಮೆನೇ ಇರಬಹುದು ಅಂತ ಒಪ್ಕೊಳ್ತಾ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಷ್ಟು ಫೂಲಲ್ಲ ನಿನ್ನ ಗಂಡ ಅಂದ. ನಿತ್ಯ ಅವನ ಮಾತು ಕೇಳಿ ಅಳ್ತಾ, ಮತ್ತೆ ಯಾಕೆ ಸರ್ ನನ್ನ ಮಾತನ್ನು ನಂಬ್ತಿಲ್ಲ ನೀವು? ಶರತ್, ಯಾಕೆ ಅಂದರೆ ಅವಳು ಇಲ್ಲಿಗೆ ಬಂದಿಲ್ಲ ಅನ್ನೋ ನಂಬಿಕೆ ಮೇಲೆ ಅವ್ರ ಮನೇಲೇ ಇದ್ದಾಳೆ ಅಂತ ಪದ್ಮ ಆಂಟಿ ಹೇಳಿದ್ರಲ್ವಾ, ಆ ನಂಬಿಕೆ ಮೇಲೆ. ಪ್ಲೀಸ್ ಪಾರಿಜಾತ, ಲೀವ್ ಇಟ್. ಇದರಿಂದ ನಿನಗೆ ತುಂಬ ಹರ್ಟ್ ಆಗುತ್ತೆ. ನನಗದು ಇಷ್ಟ ಇಲ್ಲ. ನಡಿ, ನಿಮ್ಮ ಅಂಕಲ್ ಮನೆ ಹೋಗೋಣ ಅಂದ್ಕೊಂಡು ಕರ್ಕೊಂಡು ಹೋದ. ಈ ಕಡೆ ಆ ಮುಖವಾಡ ಹಾಕಿ ಇಷ್ಟು ದಿನ ಎದುರಿಸ್ತಿದ್ಯಾರೋ ಅನ್ನೋದು ಇವಾಗ ಸದ್ಯಕ್ಕೆ ಗೊತ್ತಾಯಿತು. ಅದು ಯಾರೂ ಅಲ್ಲ, ಈ ರಾಕ್ಷಸಿ ಲಾವಣ್ಯ. ಅಲ್ದೇನ ನಮ್ಮ ನಿತ್ಯ ಭಯಪಟ್ಟು ಬಂದಿದ್ದು ಆಯಿತು, ಇವಾಗ ನಾನು ಏನೇ ಆದರೂ ಫೇಸ್ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದು ಆಯಿತು. ಸೊ ಇವಾಗ ಇವರಿಬ್ಬರ ನಡುವೆ ಏನಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇನ್ಮೇಲೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋಸು. ಸೊ ಹೋಗಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಇನ್ನೂ ಹೆಚ್ಚು ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ತೀನಿ. ತುಂಬ ಕತೆಗಳಿದೆ, ತುಂಬ ಕತೆಗಳನ್ನ ಹಾಕ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಸೊ ದಟ್ ಅವರು ಕೂಡ ಕತೆ ಚೆನ್ನಾಗಿದೆ ಅಂದರೆ ನೋಡ್ತಾರೆ. ಹಾಗೆ ನನ್ನ ವೀಡಿಯೋಸ್ನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.